ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರ, ಪ್ರಾಕ್ಟೀಸಿಂಗ್ ಹೋಮಿಯೋಪತಿ ಅಟ್ ನೇಷನ್ ಕೇರ್ ಹೋಮಿಯೋ ಕ್ಲಿನಿಕ್, HSR ಲೇಔಟ್, ಬೆಂಗಳೂರು. ವೆರಿಕೋಸ್ ವೇನ್ಸ್ ಬರಲಿಕ್ಕೆ ವಿಧವಾದ ಕಾರಣಗಳಿರುತ್ತೆ. ಏನಪ್ಪ ಇದು ಕಾರಣ, ಏತಕ್ಕೋಸ್ಕರ ಈ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತಂದಾಗ ಮೊದಲನೇ ಕಾರಣ ಬಂದುಬಿಟ್ಟು ಮೂಮೆಂಟ್ ಅಂತ ಹೇಳ್ತೀವಿ. ಅಂದರೆ ಲ್ಯಾಕ್ ಆಫ್ ಮೂಮೆಂಟ್. ಯಾವುದೇ ಒಂದು ಇಂಡಿವಿಜುವಲ್ ಅಥವಾ ಯಾರಾದರೂ ಒಂದು ಪರ್ಸನ್ ಆಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂಮೆಂಟ್ಸ್ ಇರೋದಿಲ್ಲ. ಒಂದೇ ಜಾಗದಲ್ಲಿ ತುಂಬ ಹೊತ್ತು ನಿಂತು ಅಥವಾ ಕೂತು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಏನು ನಾವು ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ, ನಮ್ಮ ಕಾಲಿನ ಕೆಳಭಾಗದಲ್ಲಿರೋ ಮೇನ್ ಕಂಡನ್ನು ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಯೂಶಲಿ ಈ ಕಾಫ್ ಮಸಲ್ನ ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತ ಕೂಡ ಹೇಳ್ತೀವಿ. ಸೊ ಯಾವಾಗ ಲ್ಯಾಕ್ ಆಫ್ ಮೂಮೆಂಟ್ ಇದ್ದಾಗ ಈ ಒಂದು ಮಸಲ್ಸ್ ಕಾಂಟ್ರಾಕ್ಷನ್ ಆಗೋದಿಲ್ಲ. ಈ ಮಸಲ್ಸ್ ಕಾಂಟ್ರಾಕ್ಷನ್ ಆಗಿಲ್ಲ ಅಂದಾಗ ಆ ಒಂದು ವೇನ್ಸ್ಗೆ ಪ್ರೆಷರ್ ಕಡಿಮೆ ಆಗಿ ಅಲ್ಲಿಂದ ಬ್ಲಡ್ ಲೈಕ್ ಸರ್ಕ್ಯುಲೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ರೀಸನ್ ಬಂದು ಲಾಂಗ್ ಸ್ಟ್ಯಾಂಡಿಂಗ್, ಅಂದರೆ ತುಂಬ ಹೊತ್ತು ನಿಲ್ಲುವಂಥದ್ದು. ಲಾಂಗ್ ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಕೂಡ ಒಂದು ಮೇಜರ್ ಕಾರಣ ಆಫ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಈ ಲಾಂಗ್ ಸ್ಟ್ಯಾಂಡಿಂಗ್ ಇರುವಾಗ ಏನಾಗುತ್ತೆ, ರಕ್ತ ಹಾರ್ಟ್ ಪಂಪ್ ಮಾಡುತ್ತೆ, ಪಂಪ್ ಮಾಡಿ ಅದು ಬಂದು ಪ್ರತಿಯೊಂದು ಆರ್ಗನ್ ಅಥವಾ ಪ್ರತಿಯೊಂದು ಸೆಲ್ಗೂ ಸೇರುತ್ತೆ. ಬಟ್ ಅದು ಯೂಸೇಜ್ ಆದ ಮೇಲೆ ಮತ್ತು ರಿಟರ್ನ್ ಹಾರ್ಟಿಗೆ ತಲುಪಿಸುವಂಥ ಒಂದು ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಪ್ರೆಷರ್ ಸಾಲೋದಿಲ್ಲ. ಈ ಒಂದು ಪ್ರೆಷರ್ ಯಾವಾಗ ಕಡಿಮೆ ಇರುತ್ತೆ, ಸೊ ಅಲ್ಲಿಯೇ ಬ್ಲಡ್ಡು ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅಲ್ಲಿ ನಿಂತಾಗ ರೆಗ್ಯುಲರ್ ಆಗಿ ಆ ಒಂದು ಬ್ಲಡ್ ಪರ್ಟಿಕ್ಯುಲರ್ ವೇನ್ ಇನ್ಫ್ಲೇಮ್ ಹಾಕ್ಕೊತ ಹೋಗುತ್ತೆ. ಆ ಇನ್ಫ್ಲೇಮ್ ಆದಾಗ ಏನಾಗುತ್ತೆ, ಅಲ್ಲಿನ ಒಂದು ನೋವಾಗಿರ್ಬೋದು, ಉರಿ ಆಗಿರ್ಬೋದು, ಅಥವಾ ಅಲ್ಲಿ ಸ್ಕಿನ್ ಒಂದು ಡಿಸ್ಕಲರೈಸೇಷನ್ ಆಗೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಈ ವೇನ್ಸ್ ಅನ್ನುವಂಥದ್ದು ಬ್ಲಡ್ ಕ್ಯಾರಿ ಆಗುವಾಗ ಇಟ್ ಹ್ಯಾಸ್ ಟು ಮೂವ್ ಎಗೇನ್ಸ್ಟ್ ಗ್ರಾವಿಟಿ. ಅಂದರೆ ನಮ್ಮ ಗ್ರಾವಿಟಿಯ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು. ಅದಕ್ಕೆ ಒಂದು ಎಕ್ಸ್ಟ್ರಾ ಪ್ರೆಷರೇ ಬೇಕಾಗುತ್ತೆ. ಯೂಶಲಿ ನಮ್ಮ ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಒಂದು 50% ಆಫ್ ದ ನೆಗೆಟಿವ್ ಎನರ್ಜಿಯನ್ನು ಕ್ಯಾರಿ ಮಾಡುತ್ತೆ. ಈ ನೆಗೆಟಿವ್ ಎನರ್ಜಿ ಏನು ಮಾಡುತ್ತೆ ಅಂದರೆ, ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಏನು ವೇನ್ಸಿಂದ ರಿಟರ್ನ್ ರಕ್ತ ದೇಹಕ್ಕೆ ಹೋಗಬೇಕು ಅಥವಾ ಹಾರ್ಟ್ಗೆ ಹೋಗಬೇಕು, ಆ ಒಂದು ಫಂಕ್ಷನ್ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಮಾಡುತ್ತೆ. ಬಟ್ ಏನು ರಿಮೈನಿಂಗ್ 50% ಆಫ್ ದ ಬ್ಲಡ್ ಹಾರ್ಟಿಗೆ ಸೇರಬೇಕು, ಅದಕ್ಕೆ ಎಷ್ಟು ಪ್ರೆಷರ್ ಬೇಕು ಅನ್ನೋದು ಆ ಒಂದು ಹಾರ್ಟ್ ಅಥವಾ ಲಂಗ್ಸ್ಗೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ಒಂದು ಬ್ಲಡ್ ಫ್ಲೋ ಕಡಿಮೆ ಆಗ್ಕೋತಾ ಹೋಗುತ್ತೆ. ಅದಕ್ಕೆ ಇಫ್ ಕಾಫ್ ಮಸಲ್ಸ್ ಯಾವಾಗ ಕಾಂಟ್ರಾಕ್ಟ್ ಅಥವಾ ರಿಲ್ಯಾಕ್ಸೇಷನ್ ಆಗ್ತಾ ಹೋಗುತ್ತೆ, ಸೊ ವೆರಿಕೋಸ್ ವೇನ್ಸ್ ಅಥವಾ ರಕ್ತ ಅತಿ ಹೆಚ್ಚಿನ ಬೇಗ ನಮ್ಮ ಹಾರ್ಟಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡುತ್ತೆ. ಆ್ಯಂಡ್ ಲಾಂಗ್ ಸಿಟ್ಟಿಂಗ್ ಅಂತ ಹೇಳ್ಬೋದು, ಅತಿ ಹೆಚ್ಚಿನ ಸಮಯ ಕೂತು ಕೆಲಸ ಮಾಡೋದ್ರಿಂದ ಕೂಡ ಕಾಲು ನಾವು ಕೆಳಗಡೆ ಬಿಟ್ಟು ಕೂತು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ರಕ್ತ ಅಲ್ಲಿಯೇ ನಿಲ್ಲುವಂಥ ಸಾಧ್ಯತೆ ಅತಿ ಹೆಚ್ಚಿನದಾಗಿರುತ್ತೆ. ಸೊ ಯಾವಾಗ ರಕ್ತ ಅಲ್ಲಿಯೇ ನಿಲ್ತಾ ಹೋಗುತ್ತಾ, ಆಬ್ವಿಯಸ್ಲಿ ವೆರಿಕೋನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ನಾವು ಕೂತಾಗನೂ ಅಷ್ಟೇ, ಅಟ್ಲೀಸ್ಟ್ ಒಂದು 1 or 2 ಅವರ್ ಕೂತಿದ್ದೀವಿ ಅಂದರೆ ಎದ್ದು ಸ್ವಲ್ಪ ಮೂಮೆಂಟ್ ಮಾಡುವಂಥದ್ದಾಗಲಿ, ಅಥವಾ ಕೂತಾಗ ಕಾಲು ಚಾಚೆ ಕೂತ್ಕೊಳ್ಳುವಂಥದ್ದಾಗಲಿ, ಊಟ ಮಾಡುವಾಗ ಯೂಶಲಿ ನಾವೆಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಊಟ ಮಾಡುವಂಥ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಸೊ ಆದಷ್ಟು ಕೆಳಗಡೆ ಕೂತು ಊಟ ಮಾಡೋದ್ರಿಂದ, ಸೊ ಇದೆಲ್ಲ ಅವಾಯ್ಡ್ ಮಾಡಿದಾಗ ಲಾಂಗ್ ಸಿಟ್ಟಿಂಗಿಂದ ಆಗುವಂಥ ಒಂದು ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ರೀಸನ್ ಬಂದು ಒಬೇಸಿಟಿ ಅಂತ ಹೇಳ್ಬೋದು. ಒಬೇಸಿಟಿ ಅಂತ ಅಂದಿದ ತಕ್ಷಣ ಇದು ವೆರಿಕೋಸ್ ವೇನ್ಸ್ ಅಂತಲೇ ಅಲ್ಲ, ಬೇರೆ ಒಂದು ಹೆಲ್ತ್ ಇಶ್ಯೂಸ್ಗೂ ಕೂಡ ಒಂದು ಮೇಜರ್ ಕಾರಣ ಅಂತ ಹೇಳ್ಬೋದು. ಯಾವಾಗ ಈ ಒಬೇಸಿಟಿ ಅಂತ ಇರುತ್ತೆ, ಈ ಒಬೇಸಿಟಿ ಇರೋದ್ರಿಂದ ದೇಹದ ತೂಕ ಅತಿ ಹೆಚ್ಚಿಂದ ಹಾಕ್ಕೋತಾ ಹೋಗುತ್ತೆ. ದೇಹದ ತೂಕ ಅತಿ ಹೆಚ್ಚಿಂದ ಹಾಕ್ಕೋತಾ ಹೋದಾಗ ವೇನ್ಸಿನ ಒಂದು ಪ್ರೆಷರ್ ಕಡಿಮೆ ಹಾಕ್ಕೋತಾ ಹೋಗುತ್ತೆ. ಸೊ ಅದರಿಂದ ಕೂಡ ಈ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ರೀಸನ್ ಬಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ. ಯೂಶಲಿ ನೀವು ಕೇಳಿರ್ತೀರಾ, ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ವೆರಿಕೋಸ್ ವೇನ್ಸ್ ಬಂದಿದೆ, ಆಗ್ತಾನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ತುಂಬ ಜನ ಲೇಡೀಸ್. ಸೊ ಆಬ್ವಿಯಸ್ಲಿ ಈ ಒಂದು ರೀಸನ್, ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಅವರ ಒಂದು ಯುಟ್ರಸ್ನ ಒಂದು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಯೂಶಲಿ ಸೆಕೆಂಡ್ ಆ್ಯಂಡ್ ಟ್ರೈಮಿಸ್ಟರ್ ಟೈಮಲ್ಲಿ ಏನಾಗುತ್ತೆ, ಅವರ ಒಂದು ಅಬ್ಡೋಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಅತಿ ಹೆಚ್ಚಿನದಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ರೀಸನ್ ಅಂತಂದಾಗ ಒಂದು ವೈಟಮಿನ್ ಕೆ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ವೈಟಮಿನ್ ಕೆ ಡೆಫಿಷಿಯನ್ಸಿ ಇದ್ರೂ ಕೂಡ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಅತಿ ಹೆಚ್ಚಿನದಾಗಿರುತ್ತೆ.